ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ವೈರಲ್ ಆದಂತಹ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆದಂತಹ ಒಂದು ಡೆಸರ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಬೇಯಿಸೋದಿಲ್ಲ, ಬೇಕ್ ಮಾಡೋದಿಲ್ಲ, ಏನೂ ಇಲ್ಲ. ಇದನ್ನು ಪರ್ಸಿಮೋನ್ ಅಂತ ಕರೀತಾರೆ. ಈ ಹಣ್ಣು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುತ್ತೆ. ಈ ಹಣ್ಣಿನ ಮೂಲ ಜಪಾನ್, ಚೀನಾ ಮತ್ತು ಸೌತ್ ಕೊರಿಯಾಗಳಲ್ಲಿ ತುಂಬ ಉಪಯೋಗ ಮಾಡ್ತಾರೆ. ಈಗ ಇದು ಭಾರತದಲ್ಲೂ ಕೂಡ ಹೇರಳವಾಗಿ ಸಿಗುತ್ತೆ. ತಿನ್ನೋದಕ್ಕಂತೂ ತುಂಬ ಸ್ವೀಟ್ ಆಗಿರುತ್ತೆ. ಇದನ್ನು ಉಪಯೋಗಿಸಿ ಒಂದು ಡೆಸರ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪರ್ಸಿಮೋನ್ ಚಾಕ್ಲೇಟ್ ಮೂಸ್ ಅಂತ. ಇದಕ್ಕೆ ಪರ್ಸಿಮೋನನ್ನು ತಗೋಬೇಕು. ಅದರ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಅದರ ಜೊತೆಗೆ ಕೊಕೋ ಪೌಡರ್, ಸಕ್ಕರೆ ಮತ್ತು ವೆನಿಲಾ ಎಸೆನ್ಸನ್ನು ಹಾಕಿ ರುಬ್ಬಿ ಅದನ್ನು ಒಂದು ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಪರ್ಸಿಮೋನ್ ಚಾಕ್ಲೇಟ್ ಮೂಸ್ ರೆಡಿ ಆಗುತ್ತೆ. ಇದು ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸಕ್ಕರೆ ತುಂಬ ಬೇಕು ಅಂತ ಇಲ್ಲ, ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀವು ಹಾಕ್ಕೋಬೋದು. ಅದರಲ್ಲೇ ತುಂಬ ಸಿಹಿ ಇರುತ್ತೆ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ಥ್ಯಾಂಕ್ ಯು.